ಇವತ್ತು ಕಾಂಗ್ರೆಸ್ಸಿನ ಇವತ್ತು ಬಹಳಷ್ಟು ಮಂದಿ ಶಾಸಕರು ಗೆದ್ದಂಥವ್ರು, ಇವತ್ತು ವಿಧಾನಸಭೆಗೆ ಆಯ್ಕೆಯಾಗಿ ಹೋದಂಥವ್ರು, ಅವರು ವಿಧಾನಸಭೆಗೆ ಹೋಗಿ ಜನರ ಸಮಸ್ಯೆಗಳ ಬಗ್ಗೆ ಕೇಳಬೇಕಾ, ಅವ್ರ ಕುಟುಂಬದಲ್ಲಿದ್ದಂಥ ಖುಷಿ ಅಂದ್ರೆ ಅವ್ರು ನನ್ನ ಕುಟುಂಬ ಚೆನ್ನಾಗಿರ್ಬೇಕನ್ನಂಥದ್ದು ಅವ್ರನ್ನ ವ್ಯಕ್ತಪಡಿಸ್ಬೇಕನ್ನಂಥದ್ದು ಕೂಡ ಪ್ರಶ್ನೆಯನ್ನು ನಾನು ಕೇಳಬೇಕಾಗುತ್ತೆ. ಯಾಕಂದ್ರೆ ಸದನದಲ್ಲಿ ನಡೆಯುವಂಥ ಟೈಮಲ್ಲಿ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಆ ಚರ್ಚೆ ಆಗಂತ ಟೈಮಲ್ಲಿ ನಮ್ಮ ಹುನಗುಂದಿನ ಶಾಸಕರಾದಂಥ ಸನ್ಮಾನ್ಯ ವಿಜಯಾನಂದ ಕಾಶ್ಯಪ್ಪನವರು ಅವರು ಏನ್ ಕೇಳ್ತಾರೆ ಅಂದ್ರೆ ಎದ್ದು ನಿಂತ ತಕ್ಷಣನೇ ಅವರು ಶಾಸಕರು ನಮ್ಮ IPL ಟಿಕೆಟ್ ಬೇಡಿಕೆಯನ್ನು ಇಡ್ತಾರೆ. IPL ಟಿಕೆಟ್ ಬೇಕು ಅಂತೇಳಿ ಬೇಡಿಕೆಯನ್ನು ಇಡ್ತಾನ. ಈ IPL ಟಿಕೆಟ್ ಬೇಕು ಅಂತೇಳಿ ಏನು ಬೇಡಿಕೆ ಇರುವಂತ ಟೈಮಲ್ಲಿ 5 ಟಿಕೆಟ್ಗಳನ್ನು ಕೊಡಬೇಕು. IPL ಮ್ಯಾಚ್ ಏನ್ ನಡೀತಾ ಇದನ್ನು ನಮ್ಮ ಶಾಸಕರಿಗೆ 5 ಟಿಕೆಟ್ ಕೊಡಬೇಕನ್ನಂತ ಬೇಡಿಕೆಯನ್ನು ಇಡ್ತಾರೆ. ಜೊತೆಯಲ್ಲಿ ಅವ್ರು ಏನ್ ಹೇಳ್ತಾರೆ, ಪ್ರತ್ಯೇಕವಾದಂತ ಗ್ಯಾಲರಿ ಬೇಕಂತ ಹೇಳ್ತಾನ. ನೋಡಿ ಹೆಂಗಿದ್ದಾರೆ, ಪ್ರತ್ಯೇಕವಾದಂತ VIP ಗ್ಯಾಲರಿ ಬೇಕಂತಾನ. ಜನಸಾಮಾನ್ಯರ ಜೊತೆಲಿ ಹೋಗಿ ಅವ್ರು ನಿಲ್ಲಲ್ಲಂತೆ, ಅವ್ರು ಹೋಗಿ ಅಲ್ಲಿ ಜನಸಾಮಾನ್ಯರ ಜೊತೆ ಕೂಡಲ್ಲಂತೆ. ಹಂಗಾಗಿ ನಮಗೆ ವಿಶೇಷವಾದಂತ ಗ್ಯಾಲರಿ ಬೇಕಂತೇಳಿ ಅವನು ಕಾಶ್ಯಪ್ನವರು ಕೇಳ್ತಾರ. ನಾನು ಕಾಂಗ್ರೆಸ್ ಶಾಸಕರನ್ನು ದೇವಮಾನ್ಯರು ಅವ್ರೇನ ನನ್ನ ಶಾಸಕರನ್ನ ಅವ್ರು ದೇವಮಾನ್ಯರು. ಇವತ್ತು ಕಾಂಗ್ರೆಸ್ಸಿನ ಶಾಸಕರು ಇವತ್ತು ಜನರನ್ನ ಮತ ಪಡೆದ ನಂತರ ಇವತ್ತು ನಿರಂತರವಾಗಿ ಅವ್ರ ಜೊತೆಲಿ ನಿಂತು ನಾವು ಕೂಡಕ್ಕೆ ಕಿರಿಕಿರಿ ಆಗ್ತಾ ಇದ್ದಂದ್ರೆಗಿನ ಆ ಪುಣ್ಯಾತ್ಮ ಏನನ್ನ ಅಕಸ್ಮಿತವಾಗಿ ಇವತ್ತು ನನಗೆ ಶಾಸಕರಿಗೆ 5 ಟಿಕೆಟ್ ಬೇಕು, ವಿಶೇಷವಾದಂತ ನಮಗೆ VIP ಗ್ಯಾಲರಿ ಬೇಕನ್ನಂತ ಮನುಷ್ಯ ಅವ್ರು ಏನನ್ನ ನನ್ನ ಗ್ಯಾಲರಿಗೆ ಏನು IPL ನಡೆಯುವಂತ ಗ್ಯಾಲರಿಗೆ ವಿಜಯಾನಂದ ಕಾಶ್ಯಪ್ರವ್ರು ಅಂತೇಳಿ ನಮಗೆ ಆ ಗ್ಯಾಲರಿಗೆ ಹೆಸರಿಡ್ರಿ ಅಂತೇಳಿ ಕೇಳಿಲ್ಲ ಪುಣ್ಯಾತ್ಮ. ಹಂಗಾಗಿ ಇವತ್ತು ಇವೆಲ್ಲ ನೋಡಿದಂತ ಟೈಮಲ್ಲಿ ಇವತ್ತು ಜನರಿಗಂತೂ ಈ ಸರ್ಕಾರ ಬೇಡವಾಗಿದೆ. ಇವತ್ತು ಬೇಡದಂತ ಸರ್ಕಾರಕ್ಕೆ ಇವತ್ತು ಜನರೆಲ್ಲರೂ ಕೂಡ ಗುಡ್ ಬೈ ಹೇಳಬೇಕಾಗಿದೆ. ಆ ಗುಡ್ ಬೈ ಹೇಳಂತ ಟೈಮಲ್ಲಿ ಇದು ಪ್ರಥಮ ಏನು 2028ರಲ್ಲಿ ನಡೆಯುವಂತ ಚುನಾವಣೆಗೆ ಇದೊಂದು ದಿಕ್ಸೂಚಿ ಆಗಬೇಕಾಗಿದೆ. ಇವತ್ತು ಜನರಿಗೆ ಹೇಳಿದಂತ ಎಲ್ಲ ವಿಶ್ವಾಸಗಳನ್ನು ಮುರಿದು ಎಲ್ಲ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ಮಾಡಿ ಎಲ್ಲ ಕೂಡ ಲೂಟಿ ಮಾಡಿಕೊಂಡು ಇವತ್ತು ಕೂಡ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಅಂದ್ರಿಗಿನ ಯಾರ್ಯಾರು ಮಂತ್ರಿಗಳು ಬಂದಾರೆ ಅಂದ್ರಿಗಿನ ಅವತ್ತು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಮಾಡಿ ಅಲ್ಲಿ ಲೂಟಿ ಮಾಡಿ ಅವತ್ತು ಎಲೆಕ್ಷನ್ ಮಾಡಿಸಿದ್ರು. ಇವತ್ತು ಕೂಡ ಬಹಳಷ್ಟು ಮಂದಿ ಮಂತ್ರಿಗಳು ಬರ್ತಾ ಇದ್ದಾರೆ ಅಂದ್ರಿಗಿನ ಎಲ್ಲ ಇಲಾಖೆಗಳಲ್ಲಿದ್ದಂತ ನಿಗಮಗಳಲ್ಲಿ ಎಷ್ಟು ಹಣವನ್ನು ಲೂಟಿ ಮಾಡೋದರ ನೋಡಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ IAS ಅಧಿಕಾರಿಗಳು, ಪ್ರಿನ್ಸಿಪಲ್ ಸೆಕ್ರೆಟರಿಗಳು ಎಲ್ಲರೂ ಕೂಡ ಹುಷಾರಾಗಿ ಇರಬೇಕಾಗುತ್ತೆ. ಹಂಗಾಗಿ ಇವತ್ತು ನಾನು ನೇರವಾಗಿ ಆರೋಪಣೆ ಮಾಡ್ತಾ ಇದ್ದೀನಿ ಸರ್ಕಾರದ ಮೇಲೆ, ಮುಖ್ಯಮಂತ್ರಿಗಳ ಮೇಲೆ ಮತ್ತು ಮಂತ್ರಿಗಳ ಮೇಲೆ ಆರೋಪಣೆ ಮಾಡ್ತಾ ಇದ್ದೀನಿ. ನೀವು ಎಲ್ಲೋ ಒಂದ್ ಕಡೆ ಭ್ರಷ್ಟಾಚಾರ ಮಾಡಿ ಆ ಹಣವನ್ನು ತಂದು ಇಲ್ಲಿ ಹಂಚಿ ಗೆಲ್ಲಿಬೇಕು ಅನ್ನೋಂಥ ಪ್ರಯತ್ನದಲ್ಲಿ ತಾವೆಲ್ಲರೂ ಕೂಡ ಇದಿರಿ. ಈ ಬಾಗಲಕೋಟೆ ಜನರು ರೊಕ್ಕಕ್ಕೆ ಯಾವತ್ತು ಕಿಮ್ಮತ್ತು ಕೊಡಲ್ಲ. ಕಾಂಗ್ರೆಸ್ ಪಾರ್ಟಿ 2023 ಗೆದ್ದಿದ್ದಾರೆ ಅಂದ್ರೆ ಲಾಟ್ರಿ ಮೇಲೆ ಗೆದ್ದಿರಬಹುದು. ಆದ್ರೆ ಇವತ್ತು ನಮ್ಮೆಲ್ಲರಿಗೂ ಚರಂತಿ ಮಟ್ಟವರು ಭಾರತೀಯ ಜನತಾ ಪಾರ್ಟಿ ನವನಗರ ಇವತ್ತು ಬಾಗಲಕೋಟೆಯನ್ನು ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡಂತ ಕೆಲಸ ಮಾಡಿದೆ. ಕೋಟ್ಯಾಂತರ ಹಣವನ್ನು ತಂದು ಡೆವಲಪ್ಮೆಂಟ್ ಮಾಡಿದೆ. ಈ ಭಾಗದ ಜನರಿಗೆ ವಿಶ್ವಾಸ ಇದೆ. ವಿಶ್ವಾಸದಲ್ಲಿ ನಾವೆಲ್ಲರೂ ಪ್ರಚಾರವನ್ನು ಕೂಡ ನಾವು ಮಾಡ್ತಾ ಇದೀವಿ. ಹಂಗಾಗಿ ನನಗೆ ವಿಶ್ವಾಸ ಇದೆ ಈ ಬಾರಿ ಎಂತ ಪರಿಸ್ಥಿತಿಯಲ್ಲಿ ಕೂಡ ಚರಂತಿ ಮಟ್ಟವ್ರನ್ನ ಬಿಜೆಪಿಯನ್ನ ಕಮಲವನ್ನು ಬಿಟ್ಟುಕೊಡಲ್ಲ. 100% ಚರಂತಿ ಮಟ್ಟವ್ರು ಗೆಲ್ಲಿತಾರೆ ಅನ್ನೋ ವಿಶ್ವಾಸ ಇದೆ. ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದಾರೆ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನು ಅಂದ್ರೆಗಿನ ಇಲ್ಲಿ ಅನುಮಾನ ಬರ್ತಾ ಇದೆ. ಇವತ್ತು ವಾತಾವರಣ ಅಷ್ಟು ಸರಿ ಇಲ್ಲ. ಎಂತ ಪರಿಸ್ಥಿತಿಗಳು ಬಿಜೆಪಿ ಕಾರ್ಯಕರ್ತರು ಬಹಳ ಗಟ್ಟಿಯಾಗಿ ಇವತ್ತು ಪ್ರಚಾರವನ್ನು ಕೂಡ ಮಾಡ್ತಾ ಇದಾರೆ. ಎಲ್ಲ ನಾಯಕರು ಬಂದಲ್ಲಿ ಬಹಳಷ್ಟು ಪ್ರಚಾರವನ್ನು ಮುಖಾಮನ್ನು ಹೂಡಿ ಅವರು ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಿದ ತಕ್ಷಣ ಏನಿದೆ ವಾತಾವರಣ ಅಂದ್ರಿಗಿನ ಬಿಜೆಪಿ ಬಾಗಲಕೋಟೆದಲ್ಲಿ ಗೆಲ್ಲೀತಾ ಇದೆ, ಕಾಂಗ್ರೆಸ್ ಸೋಲ್ತಾ ಇದ್ದಾರೆ ಅಂತ ಇಂಟೆಲಿಜೆನ್ಸ್ ರಿಪೋರ್ಟ್ ಇರೋ ಕಾರಣ 5 ದಿನಗಳ ಕಾಲ ಇಲ್ಲೇ ಉಳಿತೀನಂತ ಬರ್ತಾ ಇದ್ದಂತೆ. ಬರೆಯಂತ ಟೈಮೇ 100 ಕೋಟಿ ರೂಪಾಯಿ ಹಣವನ್ನು ತಗೊಂಡ್ಬರ್ತಾನ. ಯಾವ ರೀತಿಯಲ್ಲಿ ಬಾದಾಮಿದಲ್ಲಿ ಅವ್ರು ಗೆದ್ದೋದ್ರು 100 ಕೋಟಿ ರೂಪಾಯಿ ಹಣವನ್ನು ಚೆಲ್ಲಿ, ಅದೇ ರೀತಿಯಲ್ಲಿ ಬಾಗಲಕೋಟೆಯಲ್ಲಿ ಕೂಡ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾನ. ಹಂಗಾಗಿ ಈ ಬಾರಿ ನಿಮ್ಮ ರೊಕ್ಕ ನಡಿಲ್ಲ, ನಿಮ್ಮ ತೋಳ್ಬಲ ನಡೆಯಲ್ಲ, ನಿಮ್ಮ ಸರ್ಕಾರದ ದಬ್ಬಾಳಿಕೆ ನಡೆಯಲ್ಲ. ಇದು ಆಗೋದು ಜನರ ಬಲದಿಂದಲೇ. ಜನರ ಬಲ ಭಾರತೀಯ ಜನತಾ ಪಾರ್ಟಿ ಇರೋ ಕಾರಣ ಬಾಗಲಕೋಟೆಯಲ್ಲಿ ಚರಂತಿ ಮಟ್ಟರು ಗೆಲ್ಲಿತಾರೆ ಅನ್ನೋ ವಿಶ್ವಾಸ ನಮ್ಮೆಲ್ಲರಲ್ಲಿ ಕೂಡ ಇದೆ. ಧನ್ಯವಾದಗಳು. ಅಲ್ಲ, ಎಲ್ಲರಿಗೂ ಕೂಡ IPL ಟಿಕೆಟ್ ಬೇಕನ್ನಂತ ಆಸೆ ಎಲ್ಲರಿಗೂ ಕೂಡ ಇದೆ. ಆದ್ರೆ ಇವತ್ತು ಅವರು ಕಾಶ್ಯಪ್ನವ್ರು ಹೇಳಿದಂತದ್ದೇನಂದ್ರಿಗಿನ ಇವತ್ತು ಅವರೇ ಎದ್ದು ನಿಂತು ಅವ್ರು ಟಿಕೆಟ್ ಕೇಳಿದ್ರೆ ನಾವೇನು ಇಲ್ಲ ನಾವೇನು ನೋವು ಪಡ್ತಾ ಇದ್ದಿಲ್ಲ. ಅವ್ರು ಹೇಳಿದಂತ ಮಾತು ಜನರ ಮಧ್ಯದಲ್ಲಿ ನಿಂತು ನಾವು ಜನರ ಮಧ್ಯದಲ್ಲಿ ಕೂಡದೇ ಕಿರಿಕಿರಿ ಆಗ್ತದೆ ಅಂತ ಹೇಳಿದಾರ. ನಮ್ಗೆಲ್ಲರಿಗೂ VIP ಟಿಕೆಟ್ ಬೇಕು.
ನಮ್ಗೆಲ್ಲರೂ ಕೂಡ MLA ನಾವು ಕೂಡ ಮಂತ್ರಿ ಆಗಿ ಕೆಲಸ ಮಾಡಿದ್ವಿ. VIP ಟಿಕೆಟ್ ಅನ್ನು ಕೊಡ್ತಿದ್ದಲ್ಲಿ ಎಲ್ಲರೂ ಕೂಡ ಶಾಸಕರ ಭವನಿಗೆ 2-3 ಟಿಕೆಟ್ ಒಕ್ಕೊಟ್ಟು ಹೋಗ್ತಿದ್ರು. ಒಂದೊಂದು ಟಿಕೆಟ್ ಒಕ್ಕೊಟ್ಟು ಹೋಗ್ತಿದ್ರು. ಆ ಒಂದು ಟಿಕೆಟ್ ಅಲ್ಲಿ ನಾವು ಕೂಡ ಯಾರ ಕಾರ್ಯಕರ್ತರು ಕೊಡ್ತಿದ್ವಿ. ಈತ ನೇರವಾಗಿ ನಮ್ಮ ಕುಟುಂಬಕ್ಕೆ 5 ಟಿಕೆಟ್ ಬೇಕಂತಾನ, ಕುಟುಂಬಕ್ಕೆ 5 ಟಿಕೆಟ್ ಬೇಕಂತಾನ, ಅವನು ಹೆಂಡತಿಗೆ ಮಕ್ಕಳಿಗೆ ಬೇಕಂತಾನ, ಪ್ರತ್ಯೇಕ ಗ್ಯಾಲರಿ ಬೇಕಂತಾನ. ಹೆಂಗ ಗ್ಯಾಲರಿಗೆ ನನ್ನ ಹೆಸರು ಇಡ್ರಿ ವಿಜಯಾನಂದ ಕಾಶ್ಯಪ್ನವ್ರ ಗ್ಯಾಲರಿ ಅಂತ ಹೇಳಿ ಕೇಳಿಲ್ಲ ಪುಣ್ಯಾತ್ಮ. ಅದು ಕೂಡ ಕೇಳವನ್ನ ನಾಳೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.